ಇದೊಂದು ರೋಚಕ ಇನ್ವೆಸ್ಟಿಗೇಷನ್ ಸ್ಟೋರಿ. 3 ವರ್ಷ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದ್ದ ಸತ್ಯವನ್ನ ಹುಡುಕಿ ತೆಗೆದಿದ್ರು. ಮನೆಯಲ್ಲಿ ತಮ್ಮವರ ಜೊತೆಗೆ ಹಂತಕ ಅಡಗಿ ಕುಳಿತಿದ್ದ ಅಂತ ಮನೆಯವರಿಗೆ ಗೊತ್ತೇ ಇರಲಿಲ್ಲ. ಮಿಲ್ಕ್ ಶೇಕ್ ಕುಡಿದು ಸ್ಟೇಷನ್ಗೆ ಹೋದ ಹೆಡ್ ಕಾನ್ಸ್ಟೇಬಲ್ ಬ್ಯಾಗಲ್ಲಿದ್ದ ಬಾಟಲ್ ತೆಗೆದು ನೀರು ಕುಡಿದ ಕೂಡಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಹಾಗಾದ್ರೆ ಆ ಬಾಟಲ್ ನೀರಲ್ಲಿ ಏನಿತ್ತು? ಅಥವಾ ಇದು ನ್ಯಾಚುರಲ್ ಹಾರ್ಟ್ ಅಟ್ಯಾಕ್ ಸಾವಾ? ಖಂಡಿತ ಅಲ್ಲ. ಇದೊಂದು ನಂಬಿಕೆ ದ್ರೋಹ ಮತ್ತು ದುರಾಸೆಯ ಕ್ರೈಮ್ ಸ್ಟೋರಿ. ಅಂದಹಾಗೆ ಈ ಪ್ರಕರಣ ಭೇದಿಸಲು ಕಾರಣನಾಗಿದ್ದು ಆ ಹೆಡ್ ಕಾನ್ಸ್ಟೇಬಲ್ರ ಅಳಿಯ. ಈ ಹತ್ಯೆಯ ಹಿಂದೆ ಇದ್ದಿದ್ದು ಒಂದು ಹೆಣ್ಣಿನ ಕರಿ ಛಾಯೆ. ಹಾಗಾದ್ರೆ ಯಾರವಳು? ಇದು ಕೇವಲ ಕ್ರೈಮ್ ಸ್ಟೋರಿ ಅಲ್ಲ, ಇದು ವ್ಯಕ್ತಿಯ ಹಪಹಪಿತನಕ್ಕೆ ಸಾಕ್ಷಿ. ಮನುಷ್ಯ ಇಷ್ಟು ಕ್ರೂರವಾಗೋಕೆ ಸಾಧ್ಯನಾ ಅಂತ ನಿಮ್ಮನ್ನ ಕಾಡುವ ಕಥೆ ಇದು. ಹಾಗಾದ್ರೆ ಏನಿದು ಕೇಸ್? ಆ ವಿಷಕನ್ಯೆ ಯಾರು? ಕೊಲೆ ಬಯಲಾಗಿದ್ದು ಹೇಗೆ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ. ನಾನು ಸಮೀನಾ. ಅಂದಹಾಗೆ ಇದು ಜಯಂತ್ ಬಲ್ಲವರ್ ಕೇಸ್. ನಮ್ಮ ಇವತ್ತಿನ ಕ್ರೈಮ್ ಸ್ಟೋರಿ ಸ್ಟಾರ್ಟ್ ಆಗೋದು ಮಹಾರಾಷ್ಟ್ರದಿಂದ. ಇಲ್ಲಿನ ಚಂದ್ರಪುರ್ ಜಿಲ್ಲೆಯ ಪಡೋಲಿ ಪೊಲೀಸ್ ಠಾಣೆಯಲ್ಲಿ ಜಯಂತ್ ಬಲ್ಲವರ್ ಅನ್ನೋ ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಇದ್ರು. ಅವರಿಗೆ 45 ವರ್ಷ ವಯಸ್ಸು. ಜಯಂತ್ ಬಲ್ಲವರ್ ತುಂಬಾ ಡಿಸಿಪ್ಲಿನ್ಡ್ ಆಫೀಸರ್ ಆಗಿದ್ರು. ಯಾವಾಗಲೂ ಡಾಟ್ ಟೈಮ್ಗೆ ಸ್ಟೇಷನ್ಗೆ ಬರ್ತಾ ಇದ್ರು. ತಮ್ಮ ಕೆಲಸ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಅವತ್ತು 15 ಏಪ್ರಿಲ್ 2023 ಜಯಂತ್ ಬಲ್ಲವರ್ ಪ್ರತಿದಿನದ ಥರ ಅವತ್ತು ಕೂಡ ಡ್ಯೂಟಿಗೆ ಮನೆಯಿಂದ ಹೊರಟಿದ್ರು. ಮನೆಯಿಂದ ಹೊರಡುವಾಗಲೇ ಯಾಕೋ ಅವರಿಗೆ ಅನ್ಈಸಿನೆಸ್ ಆಗ್ತಾ ಇತ್ತು. ಯಾಕೋ ಒಂಥರ ಕಸಿವಿಸಿ ಫೀಲ್ ಆಗ್ತಿತ್ತು. ಏಪ್ರಿಲ್ ತಿಂಗಳು ಅಂದರೆ ಮಹಾರಾಷ್ಟ್ರದಲ್ಲಿ ಬಿಸಿಲಿನ ತಾಪಮಾನ ಬೇರೆ ಹೆಚ್ಚಿರುತ್ತೆ. ಬಹುಶಃ ಬಿಸಿಲಿಗೆ ಹೀಗೆ ಆಗ್ತಾ ಇದೆ ಅಂದ್ಕೊಂಡೇ ಹೊರಡ್ತಾರೆ. ಅಂದಹಾಗೆ ಅವತ್ತು ಅವರ ಡ್ಯೂಟಿ ಇದ್ದದ್ದು ಕಲೆಕ್ಟರ್ ಆಫೀಸ್ನಲ್ಲಿ. ಬಿಲ್ಡಿಂಗ್ ಎಂಟ್ರಿ ಆದಾಗಲೂ ಅನ್ಈಸಿನೆಸ್ ಕಡಿಮೆ ಆಗಿರಲಿಲ್ಲ. ಬಹುಶಃ BP ಏರುಪೇರಾಗಿರ್ಬೋದು ಅಂದ್ಕೊಂಡು ಬ್ಯಾಗಲ್ಲಿದ್ದ ನೀರಿನ ಬಾಟಲ್ ತೆಗೆದು ಗಟಗಟ ಅಂತ ನೀರು ಕುಡಿತಾರೆ. ಸ್ವಲ್ಪ ಹೊತ್ತು ಸಾವರಿಸಿಕೊಂಡು ಮುಂದೆ ಹೆಜ್ಜೆ ಇಡ್ತಾರೆ. 1-2 ಹೆಜ್ಜೆ ಇಡುವಷ್ಟರಲ್ಲಿ ಅವರಿಗೆ ತಲೆ ಸುತ್ತು ಬಂದಿತ್ತು. ಬಿಲ್ಡಿಂಗ್ ಕಾಂಪೌಂಡ್ನಲ್ಲೇ ಒಮ್ಮೆಲೆ ಕುಸಿದು ಬೀಳ್ತಾರೆ. ಅಲ್ಲೇ ಇದ್ದ ಜನ ಕೂಡಲೇ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗೋಗಿತ್ತು. ಜಯಂತ್ ಬಲ್ಲವರ್ ತೀರ್ ಹೋಗಿದ್ರು. ಸುದ್ದಿ ಮನೆಯವರಿಗೆ ಹೇಳ್ತಾರೆ. ಯಾರೂ ನಂಬೋಕೆ ರೆಡಿ ಇರಲಿಲ್ಲ. ಯಾಕಂದ್ರೆ ಬೆಳಗ್ಗೆ ಆರಾಮಾಗಿ ತಿಂಡಿ ತಿನ್ಕೊಂಡು ಹೋದ ವ್ಯಕ್ತಿ ಈಗ ಇಲ್ಲ ಅಂದ್ರೆ ನಂಬೋದು ಹೇಗೆ ಹೇಳಿ? ಮನೆಯವರು ಹತ್ಕೊಂಡು ಆಸ್ಪತ್ರೆಗೆ ಓಡೋಡಿ ಬರ್ತಾರೆ. ಜಯಂತ್ ಅವರಿಗೆ ಹೆಂಡತಿ ಮತ್ತು ಒಬ್ಳು ಮಗಳಿದ್ಲು. ಮಗಳ ಹೆಸರು ಆರ್ಯ. ಅವಳಿಗೆ 19 ವರ್ಷ. ಜಯಂತ್ಗೆ ಮಗಳೆಂದ್ರೆ ಪ್ರಾಣ. ಮಗಳಿಗೂ ಅಪ್ಪನನ್ನ ಕಂಡ್ರೆ ಅತೀವ ಪ್ರೀತಿ. ತಂದೆಯ ಸಾವಿನ ಸುದ್ದಿ ಆರ್ಯಾಗೆ ಗೊತ್ತಾದಾಗ ಅವಳ ದುಃಖದ ಕಟ್ಟೆ ಒಡೆದಿತ್ತು. ಅಪ್ಪನ ಶವ ಕಂಡು ಅವಳಿಗೆ ದಿಕ್ಕೆ ತೋಚದಂತಾಗಿತ್ತು. ಅಮ್ಮ ಕೂಡ ಮಾತೇ ಬರದೆ ದಿಗ್ಭ್ರಾಂತರಾಗಿ ಮೂಲೆಯಲ್ಲಿ ಕೂತಿದ್ರು. ಜಯಂತ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂತ ಡಾಕ್ಟರ್ ಪ್ರಾಥಮಿಕ ರಿಪೋರ್ಟ್ ನೀಡಿದ್ರು. ಬಟ್ ಯಾವುದಕ್ಕೂ ಇರಲಿ ಅಂತ ಜಯಂತ್ ಅವರ ದೇಹ PMಗೆ ಕಳಿಸ್ತಾರೆ. ಎಲ್ಲ ಫಾರ್ಮಾಲಿಟೀಸ್ ಮುಗಿಸಿ ದೇಹವನ್ನ ಕುಟುಂಬಕ್ಕೆ ಕೊಡ್ತಾರೆ. ಕುಟುಂಬದವರು ವಿಧಿವಿಧಾನದಂತೆ ಅಂತ್ಯಕ್ರಿಯೆ ಮಾಡಿ ಮುಗಿಸ್ತಾರೆ. PM ರಿಪೋರ್ಟ್ ಬರುತ್ತೆ. PM ರಿಪೋರ್ಟ್ನಲ್ಲಿ ಅನುಮಾನ ಪಡುವಂಥದ್ದು ಏನೂ ಇರಲಿಲ್ಲ. ಮನೆಯವರಿಗೆ ಯಾರ ಮೇಲೂ ಅನುಮಾನ ಇರಲಿಲ್ಲ. ಎಲ್ಲರೂ ಇದೊಂದು ನ್ಯಾಚುರಲ್ ಡೆತ್ ಅಂತಾನೆ ಹೇಳ್ತಾರೆ. ಪೊಲೀಸರು ಕೂಡ ಇದು ಸ್ವಾಭಾವಿಕ ಸಾವು ಅನ್ನೋ ಬಗ್ಗೆ ಕನ್ವಿನ್ಸ್ ಆಗಿದ್ರು. ಹಾಗಾಗಿ ಕೇಸ್ ಗೀಸ್ ಅಂತ ಮಾಡದೆ ಸುಮ್ಮನಾಗ್ಬಿಡ್ತಾರೆ. ಇಲ್ಲೇ ಎಲ್ಲರೂ ಮಾಡಿದ್ದು ಎಡವಟ್ಟು. ಬರೀ PM ಮಾಡೋ ಬದಲು ವಿಸ್ರಾ ಟೆಸ್ಟ್ ಮಾಡಿಸಿದ್ರೆ ಆವತ್ತೇ ನಿಜಾಂಶ ಬಯಲಾಗಿರೋದು. ಯಾಕಂದ್ರೆ ಜಯಂತ್ರದ್ದು ನ್ಯಾಚುರಲ್ ಡೆತ್ ಅಲ್ಲ, ಬದಲಿಗೆ ಅದೊಂದು ಪ್ಲಾನ್ಡ್ ಕೊಲೆ. ಹಾಗಾದ್ರೆ ಕಾನ್ಸ್ಟೇಬಲ್ ಮೇಲೆ ಯಾರಿಗೆ ದ್ವೇಷ? ಅವರ ಕೊಲೆಗೆ ಮೋಟಿವ್ ಏನು? ಕೊಲೆಯ ಹಿಂದೆ ಇದ್ದ ಹೆಣ್ಣು ತೆರೆಯ ಹಿಂದೆ ನಿಂತು ಗಹಗಹಿಸಿ ನಗ್ತಾ ಇದ್ಲು. ಬಟ್ ತನ್ನ ಪಾಪದ ಕೊಡ ಇಷ್ಟರಲ್ಲೇ ತುಂಬುತ್ತೆ. ತಾನು ಕೃಷ್ಣನ ಜನ್ಮಸ್ಥಾನ ಸೇರ್ತೀನಿ ಅಂತ ಅವತ್ತು ಅವಳಿಗೆ ಗೊತ್ತಿರಲಿಲ್ಲ ಬಿಡಿ. ಉಪ್ಪು ತಿಂದವರು ನೀರು ಕುಡಿಲೇಬೇಕಲ್ವಾ? ಅದು 2026. ಜಯಂತ್ ಅವರು ಸಾವನ್ನಪ್ಪಿ 3 ವರ್ಷ ಕಳೆದಿತ್ತು. ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಅಲ್ಲಿದ್ದ ಸ್ಟೇಷನ್ ಹೆಡ್ ಮುಂದೆ ಕೂತು, ಸರ್, 3 ವರ್ಷದ ಹಿಂದೆ ಸತ್ರಲ್ಲ ಜಯಂತ್ ಬಲ್ಲವರ್, ಅವ್ರ ಬಗ್ಗೆ ಇಂಪಾರ್ಟೆಂಟ್ ವಿಷಯ ಹೇಳೋದಿದೆ ಅಂತಾನೆ. ಏನು ವಿಷಯ ಹೇಳಿ ಅಂತಾರೆ. ಸರ್, ಜಯಂತ್ ಅಂಕಲ್ ಸತ್ತಿದ್ದು ಹಾರ್ಟ್ ಅಟ್ಯಾಕ್ನಿಂದ ಅಲ್ಲ, ಅವರನ್ನ ಕೊಲೆ ಮಾಡಿದ್ದಾರೆ ಅಂತಾನೆ. ಅವನ ಮಾತು ಕೇಳಿ ಪೊಲೀಸರು ಶಾಕ್ ಆಗ್ತಾರೆ. ಏನಯ್ಯ ಹೇಳ್ತಾ ಇದೆಯಾ? ಅವ್ರು ಸತ್ತು 3 ವರ್ಷ ಆಗಿದೆ. ಇವತ್ತು ಬಂದು ಇದು ನ್ಯಾಚುರಲ್ ಡೆತ್ ಅಲ್ಲ, ಕೊಲೆ ಅಂತಿದ್ದೀಯಲ್ಲ, ಯಾರು ನೀನು ಅಂತ ವಿಚಾರಿಸ್ತಾರೆ. ಸರ್, ನನ್ನ ಹೆಸರು ಆಶೀಶ್ ಶೆಡ್ಮಕ್ಕೆ ಅಂತಾನೆ. ನಾನು ಕೂಡ ಒಂದು ಸ್ಟೇಷನ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ಅಂತಾನೆ. ಇವನು ಪೊಲೀಸ್ ಅಂತ ಗೊತ್ತಾದ್ಮೇಲೆ ಪೊಲೀಸರು ಸ್ವಲ್ಪ ಸಮಾಧಾನವಾಗಿ ಅವನನ್ನ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ. ಹಾಗಾದ್ರೆ ಈ ಆಶೀಶ್ ಶೆಡ್ಮಕ್ಕೆ ಯಾರು? ಅವನಿಗೂ ಜಯಂತ್ಗೂ ಏನ್ ಸಂಬಂಧ? ಅವನ್ಯಾಕೆ 3 ವರ್ಷದ ನಂತರ ಜಯಂತ್ರದ್ದು ಕೊಲೆ ಅಂತ ಹೇಳ್ತಿದ್ದಾನೆ? ಅವನು ಈ ಕೊಲೆಯಲ್ಲಿ ಶಾಮೀಲಾಗಿದ್ದಾನಾ?
ಇದೆಲ್ಲದರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲು ಈ ಆಶೀಶ್ ಶೆಡ್ಮಕೆ ಬಗ್ಗೆ ಗೊತ್ತಾಗ್ಲೇಬೇಕು. ಇಲ್ಲಿಂದ ಒಂದು ಸ್ಮಾಲ್ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಅದು 2023ರ ವರ್ಷ. ಜಯಂತ್ ಸಾವನ್ನಪ್ಪಿದ್ರಿಂದ ಅವರ ಕುಟುಂಬ ಕಂಗಾಲಾಗಿತ್ತು. ಜಯಂತ್ ಮಗಳನ್ನ ರಾಜಕುಮಾರಿಯಂತೆ ಸಾಕಿದ್ರು. ಅಮ್ಮ ಮಗಳಿಗೆ ದಿಕ್ಕೆ ತೋಚದಂತಾಗಿತ್ತು. ಮನೆಗೆ ಆಧಾರವಾಗಿದ್ದ ಜಯಂತ್ ಸತ್ತೋಗಿದ್ರು. ಆ ಕುಟುಂಬಕ್ಕೆ ಆಸರೆಯೇ ಇಲ್ಲದಂತಾಗಿತ್ತು. ಹಾಗೆ ಯಾರಾದ್ರೂ ಸರ್ಕಾರಿ ನೌಕರ ಆನ್ ಡ್ಯೂಟಿ ಮೃತಪಟ್ರೆ ಕಂಪ್ಯಾಷನೇಟ್ ಗ್ರೌಂಡ್ಸ್ ಮೇಲೆ ಅವರ ಮನೆಯ ಯಾರಾದ್ರೂ ಒಬ್ಬರಿಗೆ ಅವರ ವಿದ್ಯಾರ್ಹತೆ ಆಧಾರದ ಮೇಲೆ ಜಾಬ್ ನೀಡಲಾಗುತ್ತೆ. ಜಯಂತ್ ಕೂಡ ಆನ್ ಡ್ಯೂಟಿ ಸಾವನ್ನಪ್ಪಿದ್ರಿಂದ ಅವರ ಕುಟುಂಬಕ್ಕೂ ಈ ಅವಕಾಶ ನೀಡಲಾಗುತ್ತೆ. ಜಯಂತ್ ಪತ್ನಿ ನಾನಂತೂ ಈ ಏಜಲ್ಲಿ ಕೆಲಸಕ್ಕೆ ಹೋಗಲ್ಲ ಅಂದ್ಬಿಡ್ತಾರೆ. ಮಗಳಿಗೆ ಹೇಗೂ 19 ವರ್ಷ ಆಗಿದೆ, ಓದಿದ್ದಾಳೆ, ಹಾಗಾಗಿ ಅವಳಿಗೆ ಕೆಲಸ ಸಿಗುತ್ತೆ. ಅಟ್ಲೀಸ್ಟ್ ಇನ್ಮುಂದೆ ಜಯಂತ್ ಅವರ ಮನೆಯ ಸ್ಥಿತಿ ಸುಧಾರಿಸೋದ್ರಲ್ಲಿತ್ತು. ಅಪ್ಪ ಸತ್ತ 1 ವರ್ಷದ ಒಳಗೆ ಮದುವೆ ಆಗಬೇಕು, ಇಲ್ಲಾಂದ್ರೆ ಮತ್ತೆ 3 ವರ್ಷ ಕಂಕಣ ಭಾಗ್ಯ ಇರಲ್ಲ ಅಂತ ಯಾರು ಹೇಳ್ತಾರೆ. ಅದಕ್ಕೆ ಆರ್ಯಾಗೆ ಆ ವರ್ಷವೇ ಮದುವೆ ಮಾಡಬೇಕು ಅಂತ ತಯಾರಿ ಮಾಡ್ತಾರೆ. ಒಂದೇ ತಿಂಗಳಲ್ಲಿ ಆರ್ಯಾಳ ಮದುವೆ ನಿಶ್ಚಯವಾಗಿತ್ತು. ಹುಡುಗನ ಹೆಸರು ಆಶೀಶ್ ಶೆಡ್ಮಕೆ. ಎಸ್, ಅದೇ ಆಶೀಶ್ ಶೆಡ್ಮಕೆ ಈಗ ಪೊಲೀಸರ ಮುಂದೆ ಬಂದು ಜಯಂತ್ರದ್ದು ಕೊಲೆ ಅಂತ ಹೇಳಿದ್ದು. ಅಂದ್ರೆ ಈ ಆಶೀಶ್ ಜಯಂತ್ ಅವರ ಅಳಿಯ. ಅಂದಹಾಗೆ ಆಶೀಶ್ ಶೆಡ್ಮಕೆ ಅವರ ತಂದೆ ಕೂಡ ಸರ್ಕಾರಿ ಕೆಲಸದಲ್ಲಿರುವಾಗಲೇ ಅಕಾಲಿಕವಾಗಿ ಸಾವನ್ನಪ್ಪಿದ್ರು. ಅನುಕಂಪದ ಆಧಾರದ ಮೇಲೆ ಆಶೀಶ್ಗೂ ಕಾನ್ಸ್ಟೇಬಲ್ ಕೆಲಸ ಸಿಕ್ಕಿತ್ತು. ಮದುವೆ ನಂತರ ಆಶೀಶ್ ಮತ್ತು ಆರ್ಯ ಇಬ್ರು ಸಂತೋಷವಾಗಿದ್ರು. ಇಬ್ಬರ ಫ್ಯಾಮಿಲಿಯ ಬದುಕು ಸಂತಸದ ಟ್ರ್ಯಾಕ್ಗೆ ಮರಳಿತ್ತು. ಎಲ್ಲವೂ ಚೆನ್ನಾಗಿತ್ತು. ಬಟ್ 3 ವರ್ಷದ ನಂತರ ಜಯಂತ್ ಅವರ ಅಳಿಯ ಆಶೀಶ್ ಪೊಲೀಸರ ಮುಂದೆ ಬಂದು ಕೂತಿದ್ದ. ನಮ್ಮ ಮಾವನದ್ದು ಕೊಲೆ ಅಂತ ಹೇಳಿದ್ದ. ಸರಿ, ಯಾರು ಕೊಲೆ ಮಾಡಿದ್ದು, ಯಾಕೆ ಕೊಲೆ ಮಾಡಿದ್ರು ಹೇಳು ಅಂತ ಪೊಲೀಸರು ಕೇಳ್ತಾರೆ. ಇಲ್ಲಿಂದ ಆಶೀಶ್ ಶೆಡ್ಮಕೆ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾನೆ. ಸರ್, ನಾನು ಜಯಂತ್ ಅವರ ಮಗಳು ಆರ್ಯಾಳ ಗಂಡ. ಇದು 3 ವರ್ಷದ ಹಿಂದಿನ ಮಾತು. ಅವತ್ತು 15 ಏಪ್ರಿಲ್ 2023. ಜಯಂತ್ ಅಂಕಲ್ ಆಫೀಸ್ಗೆ ಹೋಗೋಕೆ ಬೆಳಗ್ಗೆ ಎದ್ದು ರೆಡಿಯಾಗಿದ್ರು. ಅವರಿಗೆ ಸ್ನಾನ ಮಾಡಿ ಪೂಜೆ ಮಾಡೋ ಅಭ್ಯಾಸವಿತ್ತು. ಅದರಂತೆ ಆವತ್ತು ಕೂಡ ಪೂಜೆ ಮುಗಿಸಿ ತಯಾರಾದ್ರು. ಆವತ್ತು ಆರ್ಯ ಕೂಡ ಬೇಗ ಎದ್ದಿದ್ಲು. ಜಯಂತ್ ಅಂಕಲ್ಗೆ ಅವಳೇ ತಿಂಡಿ ಮಾಡಿ ಕೊಟ್ಲು. ಅಪ್ಪ ಹೊರಡ್ತಾ ಇರುವಾಗ, ಇರು ಪಪ್ಪ, ಬಿಸಿಲು ಜಾಸ್ತಿ ಇದೆ, ತಣ್ಣಗೆ ಒಂದು ಮಿಲ್ಕ್ ಶೇಕ್ ಮಾಡಿ ಕೊಡ್ತೀನಿ, ಅದನ್ನ ಕುಡ್ಕೊಂಡು ಹೋಗಿ ಅಂದ್ಲು. ಮಗಳು ಹೇಳಿದ ಮಾತು ಅಪ್ಪನಿಗೆ ವೇದವಾಕ್ಯದಂತಿತ್ತು. ಅದಕ್ಕೆ ಸರಿ ಕೊಡು ಅಂತ ಜಯಂತ್ ಅಂಕಲ್ ಚೇರ್ ಮೇಲೆ ಕೂತ್ರು. ಆರ್ಯ ಬೇಗ ಕಿಚನ್ಗೆ ಹೋಗಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಬಂದು ಕೊಟ್ಲು. ಅದನ್ನ ಕುಡಿದು ಮಗಳಿಗೆ ಮುತ್ತು ಕೊಟ್ಟು ಅಂಕಲ್ ಡ್ಯೂಟಿಗೆ ಹೊರಟ್ರು. ಇದೆಲ್ಲ ನಮಗೂ ಗೊತ್ತು ಕಣಯ್ಯ. ಆಮೇಲೆ ಅವರು ಆಫೀಸ್ಗೆ ಬಂದಾಗ ಕಾಂಪೌಂಡ್ ನಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ಇದು ಕೊಲೆ ಹೇಗಾಯ್ತು ಅಂತ ಪೊಲೀಸರು ಕೇಳ್ತಾರೆ. ಅದು ಅಲ್ಲದೆ ನಿನ್ನ ಮತ್ತು ಆರ್ಯಾಳ ಮದುವೆ ಆಗಿದ್ದು ಜಯಂತ್ ಅವರು ಸತ್ತ ಮೇಲೆ ಅಲ್ವಾ? ಮತ್ತೆ ಅವರು ಸತ್ತ ದಿನ ಏನೇನಾಯ್ತು ಅಂತ ಇಷ್ಟು ನೀಟಾಗಿ ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳ್ತಾರೆ. ಎಲ್ಲ ಹೇಳ್ತೀನಿ ಸರ್ ಅಂತ ಆಶೀಶ್ ತನ್ನ ಕಥೆ ಮುಂದುವರಿಸ್ತಾನೆ. ಸರ್, ಅವತ್ತು ಆರ್ಯ ಮಾಡಿಕೊಟ್ಟ ಮಿಲ್ಕ್ ಶೇಕ್ ಜಸ್ಟ್ ಮಿಲ್ಕ್ ಶೇಕ್ ಆಗಿರಲಿಲ್ಲ, ಅದರಲ್ಲಿ ವಿಷ ಮಿಕ್ಸ್ ಇತ್ತು ಸರ್ ಅಂತಾನೆ. ಈಗ ಶಾಕ್ ಆಗೋ ಸರದಿ ಪೊಲೀಸರದ್ದಾಗಿತ್ತು. ಏನು ಹೇಳ್ತಾ ಇದ್ಯಾ? PM ರಿಪೋರ್ಟ್ನಲ್ಲಿ ಅಂಥದ್ದೇನೂ ಇರಲೇ ಇಲ್ಲ. ಸುಮ್ಮನೆ ನಮ್ಮ ಸಮಯ ಹಾಳು ಮಾಡ್ತಾ ಇದೆಯಾ? ಮನೆಯಲ್ಲಿ ಜಗಳ ಏನಾದರೂ ಆಯ್ತಾ? ಅದಕ್ಕೆ ಇಲ್ಲಿಗೆ ಬಂದು ಹೀಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಪೊಲೀಸರು ಗದರ್ತಾರೆ. ಹಾಗೇನೂ ಇಲ್ಲ ಸರ್, ನಾನು ಹೇಳ್ತಿರೋದು ನಿಜ. ಆವತ್ತು ಮಿಲ್ಕ್ ಶೇಕ್ನಲ್ಲಿ ವಿಷ ಬೆರೆಸಲಾಗಿತ್ತು. ಅದನ್ನು ಹಾಕಿದ್ದು ಬೇರೆ ಯಾರೂ ಅಲ್ಲ, ಜಯಂತ್ ಅಂಕಲ್ ಮಗಳು ನನ್ನ ಹೆಂಡತಿ ಆರ್ಯ ಸರ್ ಅಂತಾನೆ. ಈ ಮಾತು ಕೇಳಿದ ಪೊಲೀಸರು ಮತ್ತೆ ದಂಗಾಗಿದ್ರು. ಲೇ, ನಶೆ ಏನಾದರೂ ಮಾಡಿದ್ಯಾ? ಸೊಪ್ಪು ಸೇದಿದ್ಯಾ? ಏನು ಮಾತಾಡ್ತಾ ಇದೆಯಾ? ಜಯಂತ್ ಅವರ ಮಗಳೇ ಕೊಂದಿದ್ದಾಳ? ಜಯಂತ್ಗೆ ಮಗಳು ಅಂದರೆ ಪ್ರಾಣ. ಮಗಳಿಗೂ ಜಯಂತ್ ಮೇಲೆ ಅಷ್ಟೇ ಪ್ರೀತಿ ಇತ್ತು ಅಂತ ನಮ್ಗೆ ಗೊತ್ತಿದೆ. ಅಂಥ ಅಪ್ಪ ಮಗಳ ಸಂಬಂಧದ ಬಗ್ಗೆ ಹೀಗೆಲ್ಲ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಬಂದು ಅವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಾ ಇದೆಯಾ? ಟೈಮ್ ಪಾಸ್ ಮಾಡೋಕೆ ಯಾರೂ ಸಿಗ್ಲಿಲ್ವಾ? ಎದ್ದು ಹೋಗು ಅಂತ ಮತ್ತೆ ಗದರ್ತಾರೆ. ಹಾಗಂತ ಗಂಡ ಹೆಂಡತಿ ನಡುವೆ ಜಗಳ ಆಗಿದ್ದು ನಿಜ. ಅದೇ ಸಿಟ್ಟಲ್ಲಿ ಆಶೀಶ್ ಪೊಲೀಸ್ ಸ್ಟೇಷನ್ಗೆ ಬಂದು ಹಿಂಗೆ ಹೆಂಡತಿ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಬಟ್ ಅವನ ಮಾತಲ್ಲಿ ಸತ್ಯಾಂಶ ಇತ್ತು. ಆವತ್ತು ಜಯಂತ್ ಕುಡಿದ ಮಿಲ್ಕ್ ಶೇಕ್ನಲ್ಲಿ ವಿಷ ಇದ್ದಿದ್ದು ನಿಜ. ಇನ್ಫ್ಯಾಕ್ಟ್ ಜಯಂತ್ ತೀರ್ ಹೋದ ನಂತರ 1 ವರ್ಷದಲ್ಲೇ ಆರ್ಯ ಮತ್ತು ಆಶೀಶ್ ಮದುವೆ ಆಗಿತ್ತು. ಇಷ್ಟು ಬೇಗ ಹೇಗೆ ಸಾಧ್ಯ ಅಂತ ನಿಮಗೆ ಡೌಟ್ ಬರಬಹುದು. ಆಕ್ಚುಲಿ ಈ ಆರ್ಯ ಮತ್ತು ಆಶೀಶ್ ಇಬ್ಬರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅದಕ್ಕೆ ಅವತ್ತು ಜಯಂತ್ ಸತ್ತ ದಿನ ಏನೇನಾಯ್ತು ಅನ್ನೋದು ಕರಾರುವಕ್ಕಾಗಿ ಆಶೀಶ್ಗೆ ಗೊತ್ತಿತ್ತು.
ಅಂದರೆ ಮಗಳು ಆರ್ಯ ಅಪ್ಪನನ್ನ ಕೊಂದಿದ್ದಾಳೆ ಅಂತ ಆಶೀಶ್ ಹೇಳ್ತಿದ್ದಾನೆ ಅಂದರೆ ಅವನೂ ಕೂಡ ಇದರಲ್ಲಿ ಶಾಮೀಲಾಗಿರಲೇಬೇಕು. ಮದುವೆ ನಂತರ ಆಶೀಶ್ ತನ್ನ ಮನೆಗೆ ಹೋಗಲ್ಲ, ಬದಲಿಗೆ ಆರ್ಯ ಮತ್ತು ಅವರ ತಾಯಿ ಜೊತೆಗೆ ಅದೇ ಮನೆಯಲ್ಲಿ ಇದ್ಬಿಟ್ಟಿದ್ದ. ಆಶೀಶ್ಗೂ ಅಪ್ಪನ ಸಾವಿನ ಅನುಕಂಪದ ಆಧಾರದ ಮೇಲೆ ಕೆಲಸ ಸಿಕ್ಕಿತ್ತು. ಆದರೆ ಕಾರಣಾಂತರಗಳಿಂದಾಗಿ ಅವನ ಕೆಲಸ ಹೋಗಿತ್ತು. ನೌಕರಿಯಿಂದ ತೆಗೆದ ಮೇಲೆ ಅವನ ಫ್ರಸ್ಟ್ರೇಷನ್ ಜಾಸ್ತಿ ಆಗಿತ್ತು. ಆರ್ಯ ಅವನಿಗೆ ಮರ್ಯಾದೆ ಕೊಡ್ತಿಲ್ಲ, ಅವನಿಗೆ ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ಜಗಳ ಆಡೋಕೆ ಶುರು ಮಾಡಿದ್ದ. ಆರ್ಯ ಟ್ರೈನಿಂಗ್ ಮುಗಿಸ್ತಾಳೆ. ಇಲ್ಲಿಂದ ಆಶೀಶ್ಗೆ ಇನ್ನೂ ಜಲಸಿ ಜಾಸ್ತಿ ಆಗಿತ್ತು. ನಾನಿವಳಿಗೆ ಬೇಡವಾಗಿದ್ದೀನಿ ಅಂತ ಅವನಿಗೆ ಅನ್ಸೋಕೆ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಇವರಿಬ್ಬರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಆಗ್ತಾ ಇತ್ತು. ಆಶೀಶ್ ಹಳೇದೆಲ್ಲ ವಿಷಯ ತೆಗೆದು ಆರ್ಯಗೆ ಟಾಂಟ್ ಕೊಡ್ತಿದ್ದ. ಅವನು ಪೊಲೀಸ್ ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡೋ ದಿನ ಕೂಡ ಆರ್ಯ ಜೊತೆ ಜಗಳ ಆಡಿದ್ದ. ಅವತ್ತು ಆರ್ಯ ಅವನ ಈಗೋ ಹರ್ಟ್ ಮಾಡಿದ್ಲು. ಅದೇ ಸಿಟ್ಟಲ್ಲಿ ಹೆಂಡತಿ ವಿರುದ್ಧ ರಿವೆಂಜ್ ತಗೋಬೇಕು ಅಂತ ಸ್ಟೇಷನ್ಗೆ ಬಂದು ಆರ್ಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ. ಬಟ್ ಇದರಲ್ಲಿ ತಾನೂ ಅಂದರ ಆಗ್ತೀನಿ ಅಂತ ಅವನಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ. ಇತ್ತ ಪೊಲೀಸ್ ಸ್ಟೇಷನ್ನಲ್ಲಿ ಎಷ್ಟು ಹೇಳಿದ್ರೂ ಕೇಳದ ಆಶೀಶ್ ತನ್ನ ಹೆಂಡತಿ ವಿರುದ್ಧವೇ ಜಯಂತ್ ಕೊಲೆ ಆರೋಪ ಹೊರಿಸಿ ಕಂಪ್ಲೇಂಟ್ ದಾಖಲು ಮಾಡ್ತಾನೆ. ಸರಿ, ಮಗಳೇ ಅಪ್ಪನನ್ನ ಕೊಲೆ ಮಾಡಿದ್ಲು ಅಂದ್ರೆ ಅದಕ್ಕೆ ಕಾರಣ ಏನು? ಆರ್ಯ ಯಾಕೆ ಹಿಂಗೆ ಮಾಡಿದ್ಲು ಅಂತ ಪೊಲೀಸರು ಕೇಳ್ತಾರೆ. ಸರ್, ಆರ್ಯ ಯಾವಾಗಲೂ ಫೋನ್ನಲ್ಲೇ ಬ್ಯುಸಿ ಇರ್ತಿದ್ಲು. ಇದನ್ನು ಅವಳ ತಂದೆ ಅಬ್ಸರ್ವ್ ಮಾಡಿದ್ರು. ಈ ಬಗ್ಗೆ ಹಲವು ಬಾರಿ ಬೈದಿದ್ರು. ಆದರೂ ಅಪ್ಪನ ಮಾತಿಗೆ ಅವಳು ಕ್ಯಾರೆ ಅಂತಿರಲಿಲ್ಲ. ಮೊದಲೇ ಪೊಲೀಸ್ ಅಲ್ವಾ, ಸ್ವಲ್ಪ ಸ್ಟ್ರಿಕ್ಟ್. ಅದೂ ಅಲ್ಲದೆ ಅವರ ಪೊಲೀಸ್ ಮೂಗಿಗೆ ಅದಾಗಲೇ ಸಂಶಯದ ವಾಸನೆ ಬಡ್ದಿತ್ತು. ಯಾರೋ ಹುಡುಗನ ಜೊತೆ ಮಗಳಿಗೆ ಲವ್ ಲಫ್ಡ ಇರಬಹುದು ಅಂತ ಅನಿಸಿತ್ತು ಸರ್. ಹೀಗಿರುವಾಗ ಒಂದಿನ ಅವರ ಮುದ್ದಿನ ಮಗಳು ಯಾರೋ ಹುಡುಗನನ್ನ ಮೀಟ್ ಮಾಡ್ತಿರೋದು ಜಯಂತ್ ಅವರ ಗಮನಕ್ಕೆ ಬಂದಿತ್ತು. ಹಾಗೆ ಅವಳ ಬಿಹೇವಿಯರ್ನಲ್ಲೂ ಸ್ವಲ್ಪ ಚೇಂಜಸ್ ಆಗ್ತಿರೋದನ್ನ ಅವರು ನೋಟ್ ಮಾಡಿದ್ರು. ಮಗಳು ಎಲ್ಲಿ ಅಡ್ಡದಾರಿ ಹಿಡಿತಾಳು ಅಂತ ಹೆದರಿ ಸ್ಟ್ರಿಕ್ಟ್ ಮಾಡೋಕೆ ಶುರು ಮಾಡಿದ್ರು. ಅವಳು ಮೊಬೈಲ್ ಬಳಸದಂತೆ, ಎಲ್ಲಿಯೂ ಹೊರಗಡೆ ಹೋಗದಂತೆ ಕಂಡೀಷನ್ ಹಾಕಿದ್ರು. ಆದರೆ ಟೀನೇಜ್ ಮಗಳಿಗೆ ಅಪ್ಪನ ಈ ಸ್ಟ್ರಿಕ್ಟ್ ಬಿಹೇವಿಯರ್ ಉಸಿರುಗಟ್ಟಿಸಿದಂತೆ ಆಗಿತ್ತು. ಅಪ್ಪ ನನ್ನ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನಿಸಿತ್ತು. ಒಬ್ಬಳೇ ಮಗಳು ಅಂತ ಆರ್ಯಾಳನ್ನ ತುಂಬ ಮುದ್ದಿನಿಂದ ಸಾಗಿದ್ರು. ಅದಕ್ಕೆ ಅವಳು ತುಂಬ ಹಠಮಾರಿ ಮತ್ತು ಕೋಪಿಷ್ಠೆ ಆಗಿದ್ಲು. ಅಪ್ಪ ಯಾವತ್ತೂ ಇಷ್ಟು ಸ್ಟ್ರಿಕ್ಟ್ ಆಗಿ ರೂಡಾಗಿ ಬಿಹೇವ್ ಮಾಡಿರಲಿಲ್ಲ. ಅವಳನ್ನ ಒಂಥರ ಹೌಸ್ ಅರೆಸ್ಟ್ ಮಾಡಿದ್ದಂತೆ ಭಾಸವಾಗಿತ್ತು. ಇದು ಅವಳಿಗೆ ತಡ್ಕೊಳ್ಳೋಕೆ ಆಗಲಿಲ್ಲ ಸರ್ ಅಂತ ಆಶೀಶ್ ಪೊಲೀಸರಿಗೆ ಹೇಳ್ತಾನೆ. ಈಗಲೂ ಆಶೀಶ್ ಮಾತಿನ ಮೇಲೆ ಅವರಿಗೆ ನಂಬಿಕೆ ಬಂದಿರಲಿಲ್ಲ. ಆದರೂ ಅವನ ಕಾಟ ತಾಳಲಾರದೆ ಸರಿ ನಿನ್ನ ಕಥೆ ಮುಂದುವರಿಸು ಅಂತಾರೆ. ಸರ್, ಹೋಗ್ತಾ ಹೋಗ್ತಾ ಆರ್ಯಗೆ ಅಪ್ಪನ ಮೇಲಿನ ಕೋಪ ಜಾಸ್ತಿ ಆಗ್ತಾನೆ ಹೋಯಿತು. ಅವಳಿಗೆ ಸರಿ ತಪ್ಪುಗಳ ಮಧ್ಯೆ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಮೊದಲೇ ಟೀನೇಜ್ ಹುಡುಗಿ, ಅಪ್ಪನ ಮೇಲಿನ ಸಿಟ್ಟು ಜಿದ್ದಿಗೆ ಟರ್ನ್ ಆಗಿತ್ತು. ಕ್ರಮೇಣ ಅದು ದ್ವೇಷವಾಗಿ ಬದಲಾಗಿತ್ತು. ತನ್ನ ದಾರಿಗೆ ಅಡ್ಡ ಆಗಿರುವ ಅಪ್ಪನನ್ನ ಮುಗಿಸೋಕೆ ಅವಳು ಪ್ಲಾನ್ ಮಾಡಿದ್ಲು. ಈ ಬಗ್ಗೆ ನನಗೂ ಹೇಳಿದ್ಲು ಸರ್ ಅಂತ ಆಶೀಶ್ ಹೇಳ್ತಾನೆ. ಸರಿ, ಅದು ಹಾಗಿರ್ಲಿ, ಅವಳಿಗೆ ಬಾಯ್ ಫ್ರೆಂಡ್ ಇದ್ನಾ? ಅದು ಅಪ್ಪನಿಗೆ ಗೊತ್ತಾಗಿತ್ತಾ ಅಂತ ಪೊಲೀಸರು ಕೇಳ್ತಾರೆ. ಅದಕ್ಕೆ ಆಶೀಶ್, ಹೌದು ಸರ್, ಜಯಂತ್ ಅಂಕಲ್ನ ಡೌಟ್ ನಿಜವಾಗಿತ್ತು. ಅವಳಿಗೆ ಬಾಯ್ ಫ್ರೆಂಡ್ ಇದ್ದ ಸರ್ ಅಂತಾನೆ. ಹೌದಾ, ಯಾರದ್ದು ಅಂತ ಕೇಳ್ತಾರೆ. ನಾನೇ ಸರ್, ನಾನೇ ಅವಳ ಬಾಯ್ ಫ್ರೆಂಡ್ ಅಂತಾನೆ. ಅವತ್ತು ಅವಳು ಅಪ್ಪನನ್ನ ಮುಗಿಸಿದ ನಂತರ ನಮ್ಮಿಬ್ಬರ ಪ್ರೀತಿ ಬಗ್ಗೆ ಅಮ್ಮನ ಹತ್ರ ಹೇಳಿದ್ಲು. ನಂತರ ತರಾತುರಿಯಲ್ಲಿ ನಾವಿಬ್ರು ಮದುವೆ ಮಾಡ್ಕೊಂಡ್ವಿ ಅಂತಾನೆ. ಆಮೇಲೆ 3 ವರ್ಷದ ಬಳಿಕ ಅವಳ ಎಲ್ಲ ಕೆಲಸಗಳಲ್ಲೂ ಸಾಥ್ ಕೊಟ್ಟಿದ್ದ ನನ್ನ ಜೊತೆಗೆ ಕೆಟ್ಟದ್ದಾಗಿ ಬಿಹೇವ್ ಮಾಡ್ತಿದ್ದಾಳೆ. ನಾನು ಅವಳ ಮುಂದೆ ಏನೂ ಅಲ್ಲ ಅನ್ನೋ ಥರ ಆಡ್ತಾಳೆ ಸರ್, ಅವಳನ್ನ ಬಿಡಬೇಡಿ ಅಂತ ಹೇಳ್ತಾನೆ. ಇವನ ಮಾತಿನ ಮೇಲೆ ಪೊಲೀಸರಿಗೆ ಈಗ ಸ್ವಲ್ಪ ನಂಬಿಕೆ ಬಂದಂಗಿತ್ತು. ಪೊಲೀಸರು ಆಶೀಶ್ನ ಸ್ಟೇಟ್ಮೆಂಟ್ ದಾಖಲಿಸಿಕೊಳ್ತಾರೆ. ಎಷ್ಟಾದರೂ ಮಾಜಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕೇಸ್ ಅಲ್ವಾ, ಸೊ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತ ಪೊಲೀಸರು ಆರ್ಯಾಳ ಮನೆಗೆ ಹೋಗ್ತಾರೆ. ಮನೆಯಲ್ಲಿ ಅಮ್ಮ ಮತ್ತು ಆರ್ಯ ಇದ್ರು. ಪೊಲೀಸರನ್ನ ನೋಡಿ ಜಯಂತ್ ಹೆಂಡತಿ, ಬನ್ನಿ ಸರ್ ಒಳಗೆ ಕೂತ್ಕೊಳ್ಳಿ, ಏನು ವಿಷಯ, ಇಷ್ಟು ವರ್ಷಗಳಾದ್ಮೇಲೆ ಬಂದಿದ್ದೀರಾ ಅಂತಾರೆ. ಬಹುಶಃ ನಮ್ಮ ಯೋಗಕ್ಷೇಮ ವಿಚಾರಿಸೋಕೆ ಬಂದಿರಬಹುದು ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ನಿಮ್ಮ ಮಗಳು ಆರ್ಯ ಎಲ್ಲಿ ಅಂತಾರೆ. ಬಹುಶಃ ನನ್ನ ಕೆಲಸದ ಬಗ್ಗೆ ಇನ್ಫಾರ್ಮ್ ಮಾಡೋಕೆ ಬಂದಿರಬಹುದೇನೋ ಅಂತ ಆರ್ಯ ಖುಷಿ ಖುಷಿಯಲ್ಲಿ ರೂಮಿಂದ ಹೊರಗಡೆ ಬರ್ತಾಳೆ. ಅವಳು ಬಂದ ಕೂಡಲೇ ಲೇಡಿ ಕಾನ್ಸ್ಟೇಬಲ್ ಹೋಗಿ ನೀವು ನಮ್ಮ ಜೊತೆ ಬರಬೇಕು ಅಂತ ಹೇಳ್ತಾರೆ. ಮರು ಮಾತಾಡೋಕ್ಕೂ ಅವಕಾಶ ಕೊಡದೆ ಸೀದಾ ಬೊಲೆರೋದಲ್ಲಿ ಕೂರಿಸ್ಕೊಂಡು ಹೊರಡ್ತಾರೆ. ಇತ್ತ ಆರ್ಯ ತಾಯಿಗೆ ಏನಾಗ್ತಿದೆ ಅನ್ನೋದು ಅರ್ಥವೇ ಆಗದೆ ನಿಂತಿದ್ರು. ಆರ್ಯಾಳನ್ನ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಆಲ್ರೆಡಿ ಸ್ಟೇಷನ್ನಲ್ಲಿ ಆಶೀಶ್ ಕೂತಿದ್ದ. ಅವನನ್ನ ನೋಡಿದ ಕೂಡಲೇ ಆರ್ಯ ಒಮ್ಮೆಲೆ ಬೆಚ್ಚಿ ಬೀಳ್ತಾಳೆ. ಇವನ್ಯಾಕಿಲ್ಲಿದ್ದಾನೆ, ಪೊಲೀಸರಿಗೆ ಎಲ್ಲ ಹೇಳ್ಬಿಟ್ನಾ ಅನ್ನೋ ಟೆನ್ಷನ್ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಆದರೂ ಅದನ್ನು ಮರೆಮಾಚ್ತಾ, ಏನಾಯ್ತು, ನನ್ನ ಯಾಕಿಲ್ಲಿ ಕರ್ಕೊಂಡು ಬಂದ್ರಿ ಅಂತ ಕೇಳ್ತಾಳೆ. ಇವನ್ಯಾಕಿಲ್ಲಿದ್ದಾನೆ, ಏನು ಹೇಳ್ದ ಇವನು ಅಂತ ಕೇಳ್ತಾಳೆ. ಇವನ್ಯಾಕಿಲ್ಲಿಗೆ ಬಂದ, ನೀನು ಹೇಳು ಅಂತಾರೆ.
ಸರ್, ನಾನು ಇವನನ್ನು ತುಂಬ ಇಷ್ಟಪಡ್ತೀನಿ, ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆದರೂ ಇವನು ಹೀಗೆಲ್ಲ ನನಗೆ ಹಿಂಸೆ ಕೊಡ್ತಾನೆ, ಏನೇನೋ ಇಲ್ಲ ಸಲ್ಲದ ಆರೋಪ ಮಾಡ್ತಾನೆ ಸರ್ ಅಂತಾಳೆ. ಸರ್, ಅದು 2023 ಅಕ್ಟೋಬರ್ ತಿಂಗಳು. ನಾನು ಇನ್ಸ್ಟಾದಲ್ಲಿ ಅಕೌಂಟ್ ಓಪನ್ ಮಾಡಿದೆ. ಅದರಲ್ಲಿ ನನ್ನ ಹೆಸರು ಆರ್ಯ ಜಯಂತ್ ಬಲ್ಲವರ್ ಅಂತ ಬರ್ಕೊಂಡಿದ್ದೆ. ಎಜುಕೇಶನ್ ಕ್ವಾಲಿಫಿಕೇಶನ್ನಲ್ಲಿ ಮೈಕ್ರೋಬಯಾಲಜಿಸ್ಟ್ ಮತ್ತು ಮಹಾರಾಷ್ಟ್ರ ಪೊಲೀಸ್ ಅಂತ ಹಾಕಿದ್ದೆ. ಅಪ್ಪ ತೀರ್ ಹೋದ್ಮೇಲೆ ನಾನು ಕೆಲವು ದಿನ ತುಂಬಾ ಡಿಪ್ರೆಷನ್ನಲ್ಲಿದ್ದೆ. ನಂತರ ನಿಧಾನವಾಗಿ ಹೊರಬಂದೆ. ಲೈಫ್ ಎಂಜಾಯ್ ಮಾಡೋಕೆ ಶುರು ಮಾಡಿದ್ದೆ ಸರ್. ಫ್ರೆಂಡ್ಸ್ ಜೊತೆ ಹೊಸ ಹೊಸ ಪ್ಲೇಸಸ್ಗೆ ಹೋಗ್ತಾ ಇದ್ದೆ, ಪಾರ್ಟಿ ಮಾಡ್ತಾ ಇದ್ದೆ. ಅಲ್ಲದೆ ವೀಕೆಂಡ್ನಲ್ಲಿ ಹೊರಗಡೆ ಹೋಗಿ ಮಜಾ ಮಾಡೋದನ್ನೆಲ್ಲ ವಿಡಿಯೋ ಮಾಡಿ ಫೋಟೋಸ್ ತೆಗೆದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಾ ಇದ್ದೆ. ಆಶೀಶ್ ಜೊತೆ ಡ್ಯಾನ್ಸ್ ಮಾಡಿ ಅದರ ವಿಡಿಯೋ ಕೂಡ ಪೋಸ್ಟ್ ಮಾಡ್ತಾ ಇದ್ದೆ ಸರ್. ನಮ್ಮನ್ನ ನೋಡಿದವರೆಲ್ಲರೂ ಪರ್ಫೆಕ್ಟ್ ಕಪಲ್ ಅಂತಾನೆ ಹೇಳ್ತಿದ್ರು. ನಾವಿಬ್ರು ತುಂಬಾ ಖುಷಿಯಾಗಿದ್ವಿ ಸರ್. ಕೆಲವು ತಿಂಗಳ ಬಳಿಕ ನಮ್ಮಿಬ್ಬರ ರಿಲೇಶನ್ಶಿಪ್ನಲ್ಲಿ ಏರಿಳಿತ ಶುರುವಾಗಿತ್ತು. ಆದರೂ ನಾವಿಬ್ರು ಎಲ್ಲರೂ ತೋರಿಸ್ಕೊತಾ ಇರಲಿಲ್ಲ ಸರ್ ಅಂತಾಳೆ. 2025ರಲ್ಲಿ ನನ್ನ ಪೊಲೀಸ್ ಟ್ರೈನಿಂಗ್ ಶುರುವಾಯಿತು ಸರ್. ಅಪ್ಪನ ಸಾವಿನ ಅನುಕಂಪದ ಆಧಾರದ ಮೇಲೆ ನನಗೆ ಜಾಬ್ ಸಿಕ್ಕಿತ್ತು. ಬಟ್ ಯಾಕೋ ಏನೋ ನನ್ನ ಟ್ರೈನಿಂಗ್ ಸ್ಟಾರ್ಟ್ ಆದಮೇಲಿಂದ ಆಶೀಶ್ ವಿಚಿತ್ರವಾಗಿ ಬಿಹೇವ್ ಮಾಡೋಕೆ ಶುರು ಮಾಡಿದ್ದ. ಅವನು ತನ್ನ ಕೆಲಸವನ್ನೂ ಸರಿಯಾಗಿ ಮಾಡ್ತಾ ಇರಲಿಲ್ಲ, ಕೆಲಸಕ್ಕೆ ಸರಿಯಾಗಿ ಹೋಗ್ತಾನೂ ಇರಲಿಲ್ಲ. ಹೀಗಾಗಿ ಅಶಿಸ್ತಿನ ಕಾರಣದಿಂದಾಗಿ ಅವನನ್ನ ಪೊಲೀಸ್ ಕೆಲಸದಿಂದ ತೆಗೆದುಹಾಕ್ಬಿಟ್ರು ಸರ್ ಅಂತಾಳೆ. ಇಲ್ಲಿಂದ ಅವನ ಫ್ರಸ್ಟ್ರೇಷನ್ ಇನ್ನೂ ಜಾಸ್ತಿ ಆಗಿತ್ತು. ನಮ್ಮಿಬ್ಬರ ಮಧ್ಯೆ ತಕರಾರು ಜಾಸ್ತಿ ಆಯಿತು. ಆದರೂ ಎಲ್ಲವನ್ನೂ ನಾನು ಸಹಿಸ್ಕೊಂಡು ಬಂದೆ ಸರ್. 24 ಮಾರ್ಚ್ 2026ಕ್ಕೆ ನನ್ನ ಪೊಲೀಸ್ ಟ್ರೈನಿಂಗ್ ಕಂಪ್ಲೀಟ್ ಆಯಿತು. ಅದರ ಒಂದು ಫೋಟೋ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಈ ಫೋಟೋ ನೋಡಿದ ಮೇಲೆ ಆಶೀಶ್ಗೆ ಉರಿ ಜಾಸ್ತಿ ಆಗಿತ್ತು. ಬಹುಶಃ ನಾನು ಅವನನ್ನು ಬಿಟ್ಬಿಡ್ತೀನಿ ಅಂತ ನಿಮ್ಮ ಹತ್ರ ಬಂದು ಏನೇನೋ ಹೇಳಿರಬೇಕು ಸರ್. ಮತ್ತೇನೂ ವಿಷಯ ಇಲ್ಲ, ನಮ್ಮಿಬ್ಬರನ್ನ ಬಿಡಿ ಸರ್, ನಾವೇ ಸಾಲ್ವ್ ಮಾಡ್ಕೋತೀವಿ ಅಂತಾಳೆ. ಇವಳ ಮಾತು ಕೇಳಿದ ಪೊಲೀಸರು, ನೋಡಮ್ಮ ಆರ್ಯ, ನಿಮ್ಮಪ್ಪ ನಮ್ಮ ಡಿಪಾರ್ಟ್ಮೆಂಟ್ನವರು, ತುಂಬ ಒಳ್ಳೆ ವ್ಯಕ್ತಿ, ನೀನು ಅವ್ರ ಮಗಳು. ಸೊ ನಿನ್ನ ಜೊತೆ ಹಾರ್ಶ್ ಆಗಿ ಬಿಹೇವ್ ಮಾಡೋಕೆ ನಮಗೆ ಇಷ್ಟ ಇಲ್ಲ. ನೀನೇ ಎಲ್ಲ ನಿಜ ಹೇಳಿದರೆ ಎಲ್ರಿಗೂ ಮರ್ಯಾದೆ ಅಂತಾರೆ. ಏನು ನಿಜ ಹೇಳಬೇಕು ಸರ್, ನಾನೇನೂ ಮಾಡಿಲ್ಲ ಅಂತ ನಾಟಕ ಶುರು ಮಾಡ್ತಾಳೆ. ನೋಡಾರ್ಯ, ಆಶೀಶ್ ಅದಾಗಲೇ ಕನ್ಫೆಷನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನೀನೇ ನಿನ್ನ ಅಪ್ಪನನ್ನು ಕೊಂದಿದ್ದು ಅಂತಾನೂ ಹೇಳಿದ್ದಾನೆ. ಸುಮ್ಮನೆ ನಾಟಕ ಆಡೋದು ಬಿಟ್ಟು ಯಾಕೆ ಕೊಲೆ ಮಾಡಿದೆ, ಹೇಗೆ ಮಾಡಿದೆ, ನಿನ್ನ ಜೊತೆ ಇನ್ಯಾರು ಶಾಮೀಲಾಗಿದ್ದಾರೆ ಅಂತ ಹೇಳುವಂತ ಗದರ್ತಾರೆ. ಆರ್ಯಾಗೆ ಮುಖಕ್ಕೆ ತಣ್ಣೀರು ಎರಚಿದಂತಾಗಿತ್ತು. ಇವರಿಗೆ ಎಲ್ಲ ಗೊತ್ತಾಗಿದೆ. ಇನ್ನೂ ಹೆಚ್ಚು ನಖರ ಮಾಡಿದ್ರೆ ಪೊಲೀಸ್ ಲಾಠಿ ಮತ್ತು ಬೂಟಿನ ರುಚಿ ನೋಡಬೇಕಾಗುತ್ತೆ ಅಂತ ಅರಿತ ಆರ್ಯ ಇಲ್ಲಿಂದ ತನ್ನ ಕಥೆ ಸ್ಟಾರ್ಟ್ ಮಾಡ್ತಾಳೆ. ಸರ್, ನನ್ನ ಹೆಸರು ಆರ್ಯ ಬಲ್ಲವರ್. ಜಯಂತ್ ಬಲ್ಲವರ್ ನನ್ನ ತಂದೆ. ನನ್ನ ತಂದೆ ನನ್ನನ್ನು ತುಂಬ ಪ್ರೀತಿಯಿಂದ ಸಾಕಿದ್ರು. ನನಗೆ ಯಾವುದಕ್ಕೂ ಕೊರತೆ ಮಾಡಿರಲಿಲ್ಲ. ನಾನು ಏನು ಕೇಳಿದ್ರು ಯಾವತ್ತೂ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ. ಬಟ್ ಯಾಕೋ ನನ್ನ ಅದೊಂದು ಆಸೆಗೆ ಮಾತ್ರ ವಿಲನ್ ಆಗಿಬಿಟ್ರು ಸರ್. ನಾನು ಒಬ್ಬ ಹುಡುಗನನ್ನು ಇಷ್ಟಪಟ್ಟೆ. ಅವನೇ ಈ ಆಶೀಶ್. ನನ್ನ ಹತ್ರ ಒಂದು ಫೋನ್ ಇತ್ತು. ಇವನ ಜೊತೆ ನಾನು ಹಗಲು ರಾತ್ರಿ ಚಾಟ್ ಮಾಡ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ನಾವಿಬ್ರು ಲವ್ ಅಲ್ಲಿದ್ವಿ. ಅದು ಹೇಗೋ ಈ ವಿಷಯ ಅಪ್ಪನಿಗೆ ಗೊತ್ತಾಗ್ಬಿಡ್ತು. ನನ್ನ ತುಂಬ ಬೈದ್ರು, ರೆಸ್ಟ್ರಿಕ್ಷನ್ ಹಾಕಿದ್ರು, ನನ್ನ ಮೊಬೈಲ್ ಕಿತ್ಕೊಂಡ್ರು. ನಾನು ಮನೆಯಿಂದ ಆಚೆ ಹೋಗೋದನ್ನು ಸ್ಟಾಪ್ ಮಾಡಿಬಿಟ್ರು. ನನ್ನ ಅಪ್ಪ ಯಾವತ್ತೂ ನನ್ನ ಜೊತೆ ಹೀಗೆ ನಡ್ಕೊಂಡಿರಲಿಲ್ಲ. ಬಟ್ ಈ ವಿಷಯದಲ್ಲಿ ಮಾತ್ರ ನನ್ನ ಪಾಲಿನ ವಿಲನ್ ಆಗಿಬಿಟ್ರು ಸರ್. ಅಪ್ಪನ ವರ್ತನೆ ನನಗೆ ಹಿಡಿಸ್ತಾ ಇರಲಿಲ್ಲ ಸರ್ ಅಂತಾಳೆ. ಸರ್, ಅಪ್ಪ ಬದುಕಿದ್ರೆ ನಮ್ಮಿಬ್ಬರನ್ನ ಸೇರೋಕೆ ಬಿಡಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಆಶೀಶ್ ಜೊತೆ ಮಾತಾಡಿದೆ. ನಮ್ಮಪ್ಪನನ್ನು ಮುಗಿಸ್ಬಿಡೋಣ ಅಂದೆ ಸರ್. ನನ್ನ ಮಾತು ಕೇಳಿ ಅವನು ಹೆದರ್ಬಿಟ್ಟ. ಆದರೆ ಅವನನ್ನು ಪಟಾಯಿಸೋದು ನನಗೆ ಗೊತ್ತಿತ್ತು. ಅವನು ನನ್ನ ಪ್ರೀತಿಯಲ್ಲಿ ಕುರುಡನಾಗಿದ್ದ. ನಾನು ಹೇಳಿದ್ಕೆ ಒಪ್ಕೊಂಡ ಸರ್. ಸಾಯಿಸೋ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಆದರೆ ಹೇಗೆ ಸಾಯಿಸೋದು ಅಂತ ಗೊತ್ತಾಗಿರಲಿಲ್ಲ. ಹೀಗೆ ಒಂದಿನ ನಾವಿಬ್ಬರು ಮಾತಾಡುವಾಗ ನನಗೆ ನನ್ನ ಒಬ್ಬ ಕಸಿನ್ ನೆನಪಾದ. ಅವನ ಹೆಸರು ಚೈತನ್ಯ ಗೆಡಾಮ್. ಅವನನ್ನು ನಾವು ಮಾಂಟಿ ಅಂತ ಕರಿತೀವಿ. ಅವನು ಭದ್ರಾವತಿಯಲ್ಲಿ ಇರ್ತಿದ್ದ. ಅವನಿಗೆ ಫೋನ್ ಮಾಡಿದೆ. ಮಾಂಟಿ, ನನಗೆ ಸ್ವಲ್ಪ ವಿಷ ಬೇಕು ಅಂದೆ. ಅವನು ಹೆದರ್ಬಿಟ್ಟ ಸರ್. ನೋಡು, ವಿಷ ಹೇಗಿರಬೇಕು ಅಂದರೆ ಅದನ್ನು ಯಾರಿಗಾದರೂ ಹಾಕಿದರೆ ಅದರ ಬಗ್ಗೆ ಏನೂ ಕುರುಹು ಸಿಗಬಾರ್ದು ಅಂಥ ವಿಷ ಬೇಕು ಅಂದೆ. ಅವನು ಯಾಕೆ ಅಂತ ಕೇಳ್ದ. ಅದೆಲ್ಲ ನಿನಗೆ ಬೇಡ, ನಾನು ಹೇಳಿದಷ್ಟು ಮಾಡು, ನಿನಗೆ ಕೈ ತುಂಬ ದುಡ್ಡು ಕೊಡ್ತೀನಿ ಅಂದೆ. ಅವನಿಗೆ ದುಡ್ಡಿನ ಅವಶ್ಯಕತೆ ಇತ್ತು. ಅದಕ್ಕೆ ಅವನು ಒಪ್ಕೊಂಡ. ಅವನಿಗೆ 5,000 ರೂಪಾಯಿ ಕೊಟ್ಟೆ ಸರ್. ನಂತರ ಆಶೀಶ್ನ ಮಾಂಟಿಗೂ ಪರಿಚಯ ಮಾಡಿಸ್ದೆ ಸರ್ ಅಂತಾಳೆ. ಕೆಲವು ದಿನಗಳಲ್ಲಿ ಮಾಂಟಿ ವಿಷ ಅರೇಂಜ್ ಮಾಡ್ದ. ಯಾರಿಗೂ ಡೌಟ್ ಬರಬಾರ್ದು ಅಂತ ಅದನ್ನು ಚಿಕ್ಕ ಹುಡುಗನ ಹತ್ರ ಕಳಿಸ್ಕೊಟ್ಟ. ನನ್ನ ಮನಸ್ಸಲ್ಲೇ ನಾನು ಅಪ್ಪನನ್ನು ದ್ವೇಷಿಸೋಕೆ ಶುರು ಮಾಡಿದ್ದೆ. ಬಟ್ ಈ ಬಗ್ಗೆ ಅಪ್ಪನಿಗೆ ಏನೂ ಗೊತ್ತಿರಲಿಲ್ಲ. ನಾನು ಒಳ್ಳೆ ಸಮಯಕ್ಕಾಗಿ ಕಾಯ್ತಾ ಇದ್ದೆ. ಆವತ್ತು ಏಪ್ರಿಲ್ 15, 2023ಕ್ಕೆ ಅಪ್ಪ ಡ್ಯೂಟಿಗೆ ಹೊರಟಾಗ ನಾನೇ ಪ್ರೀತಿಯಿಂದ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಅದರಲ್ಲಿ ಆ ವಿಷ ಬೆರೆಸಿದ್ದೆ ಸರ್.
ಅದನ್ನು ಕುಡಿದ ಕೂಡಲೇ ಅವರಿಗೆ ಆರೋಗ್ಯ ಹದಗೆಡೋಕೆ ಸ್ಟಾರ್ಟ್ ಆಗಿತ್ತು. ಬಟ್ ಅವರು ಬಿಸಿಲಿಗೆ ಹೀಗೆ ಆಗ್ತಾ ಇದೆ ಅಂದ್ಕೊಂಡು ಹಾಗೆ ಡ್ಯೂಟಿಗೆ ಹೋದರು. ಆದರೆ ಅವರು ಆಫೀಸ್ ರೀಚ್ ಆಗೋವಷ್ಟರಲ್ಲೇ ವಿಷ ತನ್ನ ಕೆಲಸ ಶುರು ಮಾಡಿತ್ತು. ಅವರು ಅಲ್ಲೇ ಕುಸಿದು ಬಿದ್ದರು. ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗಲೇ ಸತ್ತೋದ್ರು ಸರ್ ಅಂತ ತಾನು ಮಾಡಿದ ಪರಮ ನೀಚ ಕೆಲಸದ ಬಗ್ಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದೆ ಹೇಳ್ತಾಳೆ. ಪೊಲೀಸರಿಗೆ ಇವಳ ಮಾತು ನಂಬೋಕೆ ಆಗ್ತಿರಲಿಲ್ಲ. ಅಲ್ಲ, ತಂದೆಯನ್ನ ಕೊಲ್ಲೋ ಗಂಡು ಮಕ್ಕಳು ಇರ್ತಾರೆ ಅಂತ ನೋಡಿದ್ವಿ, ಬಟ್ ಹೆಣ್ಣು ಮಗಳಿಗೆ ಅಪ್ಪ ಹೀರೋ, ಅಪ್ಪನಿಗೂ ಮಗಳೇ ಸರ್ವಸ್ವ. ಅಂಥದ್ರಲ್ಲಿ ಆಕಾಶದಂತಹ ಅಪ್ಪನನ್ನ ಹೀಗೆ ಕೊಲ್ಲೋಕೆ ಹೇಗೆ ಸಾಧ್ಯ ಅಂತ ಪೊಲೀಸರು ತುಂಬಾ ಮರುಕಪಟ್ಟಿದ್ರು. ಪೊಲೀಸರಿಗೆ ಮತ್ತಷ್ಟು ಶಾಕ್ ಆಗಿದ್ದು ಆರ್ಯ ಹೇಳಿದ ಇನ್ನೊಂದು ಕಾರಣ ಕೇಳಿದಾಗ. ಅದೇನಂದ್ರೆ, ಸರ್, ಅಪ್ಪನನ್ನು ಕೊಂದಿದ್ದು ಬರೀ ನನ್ನ ಪ್ರೀತಿಗೆ ಅಡ್ಡ ಬಂದ್ರು ಅಂತ ಅಲ್ಲ ಸರ್, ಇವನಿಲ್ದಿದ್ರೆ ಇನ್ನೊಬ್ಬ ಸಿಗ್ತಾನೆ. ಆದರೆ ನಮ್ಮಪ್ಪ ಸತ್ರೆ ನನಗೆ ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಕೆಲಸ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿತ್ತು. ಅದನ್ನು ಈ ಆಶೀಶ್ ನನಗೆ ಹೇಳಿದ್ದ. ಅವನಿಗೂ ಅವನ ಅಪ್ಪನ ಸಾವಿನ ಅನುಕಂಪದ ಆಧಾರದಲ್ಲೇ ಕೆಲಸ ಸಿಕ್ಕಿದ್ದು ಸರ್. ನನಗೂ ಸರ್ಕಾರಿ ಕೆಲಸ ಸಿಕ್ಕರೆ ನಾನು ಯಾರನ್ನ ಇಷ್ಟಪಡ್ತೀನೋ ಅವನ ಜೊತೆ ಮದುವೆ ಆಗಬಹುದಿತ್ತು. ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇರಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೆ ತುಂಬ ಐಡಿಯಾ ಮಾಡೇ ಅಪ್ಪನನ್ನು ಮುಗಿಸಿದ್ದು ಸರ್. ಎಲ್ಲವೂ ಸರಿಯಾಗೇ ಇತ್ತು. ಆದರೆ ಈ ಆಶೀಶ್ ಎಲ್ಲವನ್ನ ಹಾಳು ಮಾಡಿಬಿಟ್ಟ ಅಂತ ಆಶೀಶ್ ಕಡೆ ಸಿಟ್ಟಲ್ಲಿ ಒಂದು ಲುಕ್ ಕೊಡ್ತಾಳೆ. ಪೊಲೀಸರು ಇಬ್ಬರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಕೊಲೆ ಕೇಸ್ ದಾಖಲಿಸಿಕೊಳ್ತಾರೆ. 27 ಮಾರ್ಚ್ 2026ಕ್ಕೆ ಪೊಲೀಸರು ಆರ್ಯ, ಆಶೀಶ್ ಮತ್ತು ವಿಷ ಸಪ್ಲೈ ಮಾಡಿದ್ದ ಆರ್ಯಾಳ ಸೋದರ ಸಂಬಂಧಿ ಚೈತನ್ಯ ಸಚಿನ್ ಗೆಡಾಮ್ ಉರ್ಫ್ ಮಾಂಟಿನನ್ನ ಅರೆಸ್ಟ್ ಮಾಡ್ತಾರೆ. ವಿಷ ತಂದುಕೊಟ್ಟಿದ್ದ ಮತ್ತೊಬ್ಬ ಅಪ್ರಾಪ್ತನನ್ನ ವಶಕ್ಕೆ ಪಡಿತಾರೆ. ಆರೋಪಿಗಳ ವಿರುದ್ಧ ಕೊಲೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು ಸುಳ್ಳು ಸಾಕ್ಷ್ಯ ನೀಡಿದ ಗಂಭೀರ ಆರೋಪಗಳನ್ನು ಹೊರಿಸಲಾಗಿದೆ. ಅಪ್ರಾಪ್ತನನ್ನ ಜುವೆನೈಲ್ ಜಸ್ಟಿಸ್ ಬೋರ್ಡ್ ಮುಂದೆ ಹಾಜರುಪಡಿಸಿ ಸುಧಾರಣಾ ಕೇಂದ್ರಕ್ಕೆ ಕಳಿಸಲಾಗಿದೆ. ಈ ಪ್ರಕರಣದ ಸಂಚು ರೂಪಿಸುವ ಸಮಯದಲ್ಲಿ ಈತನು ಭಾಗಿಯಾಗಿದ್ದ ಮತ್ತು ಕೊಲೆ ನಂತರ ಸಾಕ್ಷ್ಯ ಮರೆಮಾಚಲು ಈತ ಆರೋಪಿಗಳಿಗೆ ಸಹಾಯ ಮಾಡಿದ್ದ ಅನ್ನೋ ಆರೋಪ ಈತನ ಮೇಲಿದೆ. ಇನ್ನು ಜಯಂತ್ ಅವರಿಗೆ ಯಾವ ವಿಷ ನೀಡಲಾಗಿತ್ತು ಅನ್ನೋದರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಕೆಲವು ರಿಪೋರ್ಟ್ಸ್ ಪ್ರಕಾರ ಇಟ್ಟಿಗೆಗಳಲ್ಲಿ ಕೀಟಗಳನ್ನು ಕೊಲ್ಲೋಕೆ ಬಳಸೋ ವಿಷಕಾರಿ ಪುಡಿಯನ್ನೇ ಆರ್ಯ ತನ್ನ ತಂದೆಯ ಮಿಲ್ಕ್ ಶೇಕ್ನಲ್ಲಿ ಬೆರೆಸಿ ನೀಡಿರಬಹುದು ಅಂತಾನೂ ಶಂಕಿಸಲಾಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೂ ಯಾಕೆ ಈ ಬಗ್ಗೆ ಗೊತ್ತಾಗಿಲ್ಲ ಅನ್ನೋ ಬಗ್ಗೆಯೂ ತನಿಖೆ ನಡೆದಿದೆ. ಬಹುಶಃ ಆವತ್ತೇ ವಿಸ್ರಾ ಟೆಸ್ಟ್ಗೆ ಕಳಿಸಿದ್ರೆ ಮೇ ಬಿ ಆಗ್ಲೇ ಕೊಲೆಯ ಸುಳಿವು ಸಿಕ್ಕಿರೋದು. ಬಟ್ ಆವತ್ತು ಜಯಂತ್ ಸಾವಿನ ಬಗ್ಗೆ ಯಾರಿಗೂ ಅನುಮಾನವೇ ಬರಲಿಲ್ಲ. ಯಾರಿಗೆ ತಾನೇ ಮಗಳೇ ಕೊಲೆ ಮಾಡಿರ್ತಾಳೆ ಅಂತ ಅನುಮಾನ ಬರೋಕೆ ಸಾಧ್ಯ ಹೇಳಿ? ಈ ಕೇಸ್ನಲ್ಲಿ ಜಯಂತ್ ಹೆಂಡತಿಯ ಪಾತ್ರವೂ ಇತ್ತ ಅನ್ನೋ ಬಗ್ಗೆಯೂ ತನಿಖೆ ಮಾಡಲಾಗಿದೆ. ಬಟ್ ಜಯಂತ್ ಅವರ ಹೆಂಡತಿಗೆ ಇದ್ಯಾವುದರ ಬಗ್ಗೆಯೂ ಸುಳಿವು ಇರಲಿಲ್ಲ. ತಾನು ಹೆತ್ತ ಮಗಳೇ ನನ್ನ ಸಿಂಧೂರ ಅಳಿಸಿದ್ದಾಳೆ ಅಂತ ಗೊತ್ತಾದಾಗ ತಾಯಿ ತುಂಬಾ ಸಂಕಟ ಪಟ್ಟಿದ್ದಾರೆ. ಸದ್ಯ ಪ್ರಮುಖ ಆರೋಪಿಗಳಾದ ಆರ್ಯ ಮತ್ತು ಆಶೀಶ್ ಇಬ್ರು ಪೊಲೀಸ್ ಇಲಾಖೆಯಿಂದ ಅಮಾನತುಗೊಂಡಿದ್ದಾರೆ. 4 ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಹಳೆಯ ಮರಣೋತ್ತರ ಪರೀಕ್ಷೆ ಮತ್ತು ರಾಸಾಯನಿಕ ವರದಿಗಳನ್ನು ನ್ಯಾಯಾಲಯದಲ್ಲಿ ಸಾಕ್ಷಿಯಾಗಿ ಬಳಸಲು ಪೊಲೀಸರು ಮುಂದಾಗಿದ್ದಾರೆ. ಇವರಿಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆ ಆಗೋ ಸಾಧ್ಯತೆ ಇದೆ. ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ಕೊಲೆಗೆ ಪೂರಕವಾಗಿ ಸಂಚು ರೂಪಿಸುವ ವ್ಯಕ್ತಿಗೂ ಪ್ರಮುಖ ಆರೋಪಿಯಷ್ಟೇ ಕಠಿಣ ಶಿಕ್ಷೆಯಾಗುವ ಅವಕಾಶವಿದೆ. ಇದು ಸಾಬೀತಾದರೆ ಮಾಂಟಿಗೂ ಜೀವಾವಧಿ ಶಿಕ್ಷೆ ಆಗಬಹುದು. ಒಂದು ವೇಳೆ ಆಶೀಶ್ ಆರ್ಯ ಮೇಲೆ ಸಿಟ್ಟು ಮಾಡಿಕೊಂಡು ಸ್ಟೇಷನ್ಗೆ ಬಂದು ಕನ್ಫೆಸ್ ಮಾಡದೇ ಇದ್ದಿದ್ರೆ ಅಪರಾಧಿಗಳು ಯಾವತ್ತಿಗೂ ಸಿಗ್ತಾನೆ ಇರಲಿಲ್ಲ. ಇದೊಂದು ಕೊಲೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇವರು ಮೂವರು ಆರಾಮಾಗಿ ಲ್ಯಾವಿಶ್ ಲೈಫ್ ಎಂಜಾಯ್ ಮಾಡ್ತಾ ಇದ್ರು, ಫ್ರೀ ಬರ್ಡ್ ಆಗಿರ್ತಿದ್ರು. ಆದರೆ ನಿಜಕ್ಕೂ ಆಶೀಶ್ ಹೆಂಡತಿ ಮೇಲಿನ ಕೋಪದಿಂದಾಗಿ ಸ್ಟೇಷನ್ಗೆ ಬಂದು ನಿಜ ಹೇಳಿದ್ನಾ ಅಥವಾ ಅವನಿಗೆ ಗಿಲ್ಟ್ ಕಾಡ್ತಿತ್ತಾ ಗೊತ್ತಿಲ್ಲ. ಒಟ್ನಲ್ಲಿ ತನ್ನ ಮಗಳ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಕನಸು ಕಂಡಿದ್ದ ಆಕಾಶದಂಥ ಅಪ್ಪನನ್ನೇ ಮಗಳು ಕೊಂದು ಮುಗಿಸಿದ್ಲು. ಯಾವಾಗಲೂ ಜೀವನದಲ್ಲಿ ತನ್ನ ಮಗಳಿಗೆ ಅಮೃತ ಸಿಗಲಿ ಅಂತ ಆಶಿಸಿದ್ದ ತಂದೆಗೆ ವಿಷ ಹಾಕಿದ್ದಾಳಲ್ಲ ಪಾಪಿ ಮಗಳು. ಇಂಥವರಿಗೆ ಏನು ಹೇಳ್ಬೇಕು ಹೇಳಿ? ಅವತ್ತು ಆ ಹಾಲಿನಲ್ಲಿ ಬೆರ್ತಿದ್ದು ಬರೀ ವಿಷವಲ್ಲ, ವರ್ಷಗಳ ಕಾಲ ಅಪ್ಪನ ವಿರುದ್ಧ ಮಗಳು ತನ್ನ ಮನದಲ್ಲಿ ಸಾಕಿದ್ದ ಕ್ರೌರ್ಯ. ಅವತ್ತು ತಂದೆಯ ಶವದ ಮುಂದೆ ಆಕೆ ಅಳ್ತಾ ಇರುವಾಗ ಆ ಕಣ್ಣೀರಿನ ಹಿಂದೆ ಇನ್ನೂ ತನ್ನ ದಾರಿ ಸುಗಮವಾಯಿತು ಅನ್ನೋ ಸಮಾಧಾನ ಇತ್ತು. ಆದರೆ ಅದು ಯಾರಿಗೂ ಗೊತ್ತಾಗಿರಲಿಲ್ಲ ಅಷ್ಟೇ. ಪಾಪ ನತದೃಷ್ಟ ತಂದೆ, ನಾನು ಯಾಕೆ ಸತ್ತೆ ಅನ್ನೋದು ಅವರಿಗೆ ಗೊತ್ತಾಗಲಿಲ್ಲ. ನಾನು ಸಾಕಿದ, ಬೆನ್ನ ಮೇಲೆ ಎತ್ತಿ ಆಡಿಸಿದ ಮುದ್ದಿನ ಮಗಳೇ ನನ್ನ ಪಾಲಿನ ಯಮ ಅನ್ನೋದು ಆ ಬಡಪಾಯಿಗೆ ಎಲ್ಲಿ ಗೊತ್ತಾಗ್ಬೇಕು ಹೇಳಿ? ಒಂದು ವೇಳೆ ಅವತ್ತು ಅಪ್ಪ ಬದುಕಿದ್ರು ಈ ವಿಷಯ ಕೇಳಿ ಎದೆ ಬಡ್ಕೊಂಡು ಸಾಯ್ತಿದ್ರು ಅನಿಸುತ್ತೆ. ಇಂಥ ಮಕ್ಕಳು ಯಾರಿಗೂ ಬೇಡ. ಇನ್ಫ್ಯಾಕ್ಟ್ ಇಂಥ ಮಕ್ಕಳು ಹುಟ್ಟೋದಕ್ಕಿಂತ ಮಕ್ಕಳಿಲ್ಲದೆ ಇರೋದೇ ಮೇಲು ಅಲ್ವಾ?
ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.